ಮೊದಲನೇ ಬಾರಿ ನಾಯಕ ನಟರಾಗಿ ಗಿಲ್ಲಿ ನಟ ಅವರು ಹಾಗೆ ಗೌರವ್ ಶೆಟ್ಟಿ ಅವರು ಲಾಂಚ್ ಆಗ್ತಾ ಇರುವಂತ ಪ್ರಾಜೆಕ್ಟ್ ಇದು. ಕಥೆನಲ್ಲೇ ಆಲ್ರೆಡಿ ಆ ಕೆಲವು ಎಲ್ಲ ಅಂಶಗಳು ಇರೋದ್ರಿಂದ ಸೂಪರ್ ಹಿಟ್ ಅನ್ನೋ ಒಂದು ಟೈಟಲ್ ನ ಫಿಕ್ಸ್ ಮಾಡಿದೆ. ಅದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಹಾಗೆ ಗಿಲ್ಲಿ ನಟ ಅವರು ಕೂಡ ಸಾಕಷ್ಟು ಬಿಸಿ ಶೆಡ್ಯೂಲ್ಗಳಲ್ಲಿ ನಮಗೆ ಡೇಟ್ಸ್ ಗಳನ್ನ ಪ್ರೊವೈಡ್ ಮಾಡ್ತಿದ್ರು. ಕನ್ನಡಿಗರ ಜನಮನ ಗೆದ್ದಂತ ಕನ್ನಡಿಗರ ಮನೆಮಗ ಆದಂತ ಗಿಲ್ಲಿ ನಟ ಅವರು ಪ್ರತಿ ಹಂತದಲ್ಲೂ ಎಲ್ಲ ಕೆಲಸ ಅವ್ರ ಜವಾಬ್ದಾರಿನ ಮುಗಿಸಿ ಆಮೇಲೆ ಅವರು ಬಿಗ್ ಬಾಸ್ ಸ್ಪರ್ಧೆಗೆ ಹೋದ್ರು. ಹೊರಗಡೆ ಬರೋಷ್ರೊಳಗೆ ಅವರು VIP ಆಗಿದ್ರು, ಮೈನ್ ಸೆಲೆಬ್ರಿಟಿ ಆಗಿದ್ರು, ಸ್ಟಾರ್ ಆಗಿದ್ರು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಸೂಪರ್ ಹಿಟ್ ಸಿನಿಮಾ ಇದೇ ಫೆಬ್ರವರಿ 27ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ನಿಮಗೆ ಸಿನಿಮಾದ ಟೀಸರ್ ಹಾಗೆ ಟ್ರೈಲರ್ ಬಹಳ ಇಷ್ಟವಾಗಿದೆ. ಅದರಲ್ಲೂ ಕೂಡ ಸಿನಿಮಾದಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಸಿಕ್ಕಾಪಟ್ಟೆ ಕಾಮಿಡಿ ಇದೆಯಂತೆ. ಇದನ್ನ ಸಿನಿಮಾ ಟೀಮ್ ಅವರು ಕೂಡ ಹೇಳ್ತಿದ್ದಾರೆ. ಟ್ರೈಲರ್ ನೋಡಿದಂತಹ ನನಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ನಾನಂತೂ ಸಿನಿಮಾ ನೋಡೋಕೆ ಸೂಪರ್ ಎಕ್ಸೈಟ್ಮೆಂಟ್ ಇಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಆ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ವಿಜಯಾನಂದ ಸರ್ ಇದ್ದಾರೆ. ಸೊ ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ ಸರ್, ತುಂಬಾ ಖುಷಿಯಾಗಿದ್ದೀರಾ? ನಮಸ್ತೆ ಮೇಡಮ್. ನಮಸ್ತೆ. ಸೂಪರ್ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಸೂಪರ್ ಹಿಟ್ ಸಿನಿಮಾ ಇದೇ ಫೆಬ್ರವರಿ 27ನೇ ತಾರೀಕು ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಸ್ಪೆಷಲಿ ಈ ಸಿನಿಮಾ ತುಂಬ ಸ್ಪೆಷಲ್ ನನಗೆ. ಏನಕ್ಕೆ ಅಂತಂದರೆ ಇದು ನನ್ನ 3ನೇ ಸಿನಿಮಾ. ಹಾಗೆ ನಿರ್ಮಾಪಕರು ಉಮೇಶ್ ಅಂತ ಹೇಳಿ ಹೊಸಬರು. ಜೊತೆಗೆ ಮೊದಲನೇ ಬಾರಿ ನನ್ನ ಸಿನಿಮಾಗೆ ಸಾಹಿತ್ಯ ಮತ್ತು ಸಂಗೀತ ನನ್ನ ಸಹೋದರರಾದ ವಿ ನಾಗೇಂದ್ರ ಪ್ರಸಾದ್ ಅವರು ಮಾಡಿದ್ದಾರೆ. ಅದು ತುಂಬ ಹೆಮ್ಮೆ ಇದೆ ಮತ್ತು ಒಂದು ಬೆನ್ನೆಲುಬಾಗಿದ್ದಾರೆ ನನಗೆ. ತುಂಬ ಖುಷಿ ಇದೆ. ಅದ್ಭುತವಾಗಿ ಮೂಡ್ ಬಂದಿದೆ ಸಿನಿಮಾ. ಸ್ಪೆಷಲಿ ನಮ್ಮ ಮೊದಲನೇ ಬಾರಿ ನಾಯಕ ನಟರಾಗಿ ಗಿಲ್ಲಿ ನಟ ಅವರು ಹಾಗೆ ಗೌರವ್ ಶೆಟ್ಟಿ ಅವರು ಲಾಂಚ್ ಆಗ್ತಾ ಇರುವಂಥ ಪ್ರಾಜೆಕ್ಟ್ ಇದು. ಸಂಪೂರ್ಣವಾಗಿ ಹಾಸ್ಯಭರಿತ ಚಿತ್ರ. ಮನೆ ಮಂದಿ ಎಲ್ಲ ಕೂತು ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕು ಖುಷಿ ಪಡುವಂಥ ಒಂದು ಸಿನಿಮಾ. ದಯವಿಟ್ಟು ಚಿತ್ರಮಂದಿರದಲ್ಲಿ ಬಂದು ಇದೇ 27ನೇ ತಾರೀಕು ಫೆಬ್ರವರಿ ಚಿತ್ರಮಂದಿರಕ್ಕೆ ಬಂದು ಎಲ್ಲರೂ ಸಿನಿಮಾನ ನೋಡಿ ಎಂಜಾಯ್ ಮಾಡಿ. ನಿಜವಾದ ಸೂಪರ್ ಹಿಟ್ ನಿಮ್ಮ ಶಿಳ್ಳೆ ಮತ್ತು ಚಪ್ಪಾಳೆ ಮೂಲಕ ಆಗುತ್ತೆ. ಆ ಶಿಳ್ಳೆ ಮತ್ತು ಚಪ್ಪಾಳೆ ನಿಮ್ಮ ಬೆಂಬಲ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಸೊ ನಾನು ಈ ಸಿನಿಮಾದ ಪೋಸ್ಟರ್ ನೋಡಿದಾಗ ನನಗೆ ಇಲ್ಲಿ ಸಿನಿಮಾದ ಹೆಸರಿದೆ, ಜೊತೆಗೆ ರನ್ನಿಂಗ್ ಸಕ್ಸಸ್ಫುಲಿ ಅಂತ ರಿಲೀಸ್ಗಿಂತ ಮುಂಚೆ ಇದೆ. ಏನು ಸರ್ ಇದು ಲಾಜಿಕ್? ಕತೆ ಬರಿಬೇಕಾದ್ರೆ ಕೆಲವು ಕಲಾವಿದರು ಕಣ್ಮುಂದೆ ಬರ್ತಾರೆ, ಈ ಪಾತ್ರ ಇವ್ರು ಮಾಡಿದ್ರೆ ಚಂದ ಅಂತ. ಹಾಗೆ ಕತೆ ಎಲ್ಲ ಬರೆದು ಮುಗಿಸಿದ್ಮೇಲೆ ಅದೊಂದು ಸಿನಿಮಾ ಆಗಬೇಕು ಅಂತಂದರೆ ಒಂದು ಹೆಸರು ಇಡಬೇಕಲ್ಲ. ಈಗ ಮಗು ಹುಟ್ಟಿತು ಅಂತಾರಂದ್ರೆ ಮಗು ಒಂದು ನಾಮಕರಣ ಮಾಡಬೇಕಲ್ಲ. ಸೊ ಅದೇ ರೀತಿ ಕತೆ ಹುಟ್ಟಿದ್ಮೇಲೆ ಅದಕ್ಕೊಂದು ಸಿನಿಮಾ ಅಂತ ಒಂದು ಹೆಸರಿಡಬೇಕು ಅಂತ ಅಂದಾಗ ಕತೆನಲ್ಲೇ ಆಲ್ರೆಡಿ ಆ ಕೆಲವು ಎಲ್ಲ ಅಂಶಗಳು ಇರೋದ್ರಿಂದ ಸೂಪರ್ ಹಿಟ್ ಅನ್ನೋ ಒಂದು ಟೈಟಲ್ನ ಫಿಕ್ಸ್ ಮಾಡಿದೆ. ಹಾಗೆ ಕತೆ ಒಂದು ಇಡೀ ಸಿನಿಮಾ ಬಂದು ಕಂಪ್ಲೀಟ್ ಜರ್ನಿ ಬೇಸ್ ಸಬ್ಜೆಕ್ಟು. ಎಲ್ಲ ಪಾತ್ರಗಳು ಒಂದು ಪ್ರಯಾಣದ ಮೂಲಕ ಸಂಧಿಸ್ತಾ ಹೋಗ್ತಾರೆ ಒಂದೊಂದು ಕೇಂದ್ರ ಬಿಂದುಗಳಲ್ಲಿ. ಹಾಗೆ ಹಲವಾರು ಮಜಲುಗಳು ತಿರುವುಗಳು ಸೇರ್ತಾ ಹೋಗುತ್ತೆ. ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಒಂದು ಉದ್ದೇಶ ಈಡೇರೋದಕ್ಕೋಸ್ಕರ ಎಲ್ಲ ಪಾತ್ರಗಳು ಶ್ರಮಿಸ್ತಾ ಹೋಗ್ತಾರೆ. ಅದು ಕೊನೆಗೆ ಸಕ್ಸಸ್ಫುಲಿ ಎಂಡಿಂಗ್ ಆದಾಗ ಅದಕ್ಕೊಂದು ಟ್ಯಾಗ್ ಲೈನ್ ಬೇಕಲ್ಲ. ಸೊ ಹಂಗಾಗಿ ರನ್ನಿಂಗ್ ಸಕ್ಸಸ್ಫುಲಿ ಅನ್ನೋದು ಇಟ್ಟಿದ್ದಾಯ್ತು. ಸರ್, ಈ ಸೂಪರ್ ಹಿಟ್ ಅನ್ನುವಂತಹ ಕತೆನ ಬರಿಬೇಕಾದ್ರೆ ಪಾತ್ರಗಳ ಆಯ್ಕೆ ಆಗಿತ್ತಾ? ಆ ಕತೆ ಎಲ್ಲ ಫಿನಿಶ್ ಆದ್ಮೇಲೆ ಅಥವಾ ಇಂಥವ್ರಿಗೆ ಅಂತಾನೆ ನೀವು ಕ್ಯಾರೆಕ್ಟರ್ನ ಏನಾದರೂ ಬರೆದಿದ್ದ, ಹೇಗೆ ಸರ್? ಇಲ್ಲ, ಅದೇ ಆಗಲೇ ಹೇಳ್ದಾಗೆ ಕತೆ ಬರಿತಾ ಬರಿತಾ ಕೆಲವು ಪಾತ್ರಗಳು ಕಲಾವಿದರು ಕಣ್ಮುಂದೆ ಬರ್ತಾ ಇರ್ತಾರೆ. ಈ ಪಾತ್ರ ಇವ್ರು ಮಾಡಿದ್ರೆ ಚಂದ, ಈ ಪಾತ್ರ ಇವ್ರು ಮಾಡಿದ್ರೆ ಚಂದ ಅನ್ನೋ ರೀತಿ. ಹಾಗೆ ನನಗೆ ಗೌರವ್ ಶೆಟ್ಟಿ ಅವ್ರದ್ದು ಸಾಕಷ್ಟು ಶಾರ್ಟ್ ಮೂವೀಸ್ ಎಲ್ಲ ನೋಡಿದ್ದೆ. ಗಿಲ್ಲಿ ನಟ ಅವ್ರದ್ದು ಸಾಕಷ್ಟು ಕಾಮಿಡಿ ಎಪಿಸೋಡ್ಸು, ಬೇರೆ ಬೇರೆ ರಿಯಾಲಿಟಿ ಶೋಸ್ ಎಲ್ಲ ನೋಡಿದ್ದೆ. ಪಾತ್ರಕ್ಕೆ ಇಡೀ ಸಿನಿಮಾ ಕಾಮಿಡಿ ಜಾನರ್ ಆಗಿರೋದ್ರಿಂದ ಇಡೀ ಪಾತ್ರಕ್ಕೆ ಕಾಮಿಡಿ ಸ್ಪಾಂಟೇನಿಯಸ್ ಆಗಿ ಆ ಟೈಮಿಂಗ್ ಸೆನ್ಸ್ ತುಂಬ ಇಂಪಾರ್ಟೆಂಟು. ಕಾಮಿಡಿ ಅಂದಾಗ ಆ್ಯಕ್ಷನ್ ಆದರೆ ಒಂದು ಬೇರೆ ಲೆಕ್ಕಾಚಾರದಲ್ಲಿ ಮಾಡ್ಬೋದು. ಕಾಮಿಡಿ ಹಾಗಾಗಲ್ಲ. ಕಾಮಿಡಿ ಹಿಮ್ಸೆಲ್ಫ್ ಕಲಾವಿದರಲ್ಲಿ ಆ ಸೆನ್ಸ್ ಇರಬೇಕು. ಆ ಸೆನ್ಸ್ ಇದ್ದಾಗಲೇ, ಆ ಎಸೆನ್ಸ್ ಇದ್ದಾಗಲೇ ಹೊರಗಡೆ ಅದು ಎಕ್ಸ್ಪೋಸ್ ಆಗಕ್ಕೆ ಸಾಧ್ಯ. ಆ ರೀತಿ ಒಂದೊಂದು ಪಾತ್ರಕ್ಕೂ ಈಗ ಸಾಧು ಕೋಕಿಲ ಅವರಾಗ್ಬೋದು, ಡ್ರ್ಯಾಗನ್ ಮಂಜು ಅವರಾಗ್ಬೋದು, ಟೆನ್ನಿಸ್ ಕೃಷ್ಣ ಅವರಾಗ್ಬೋದು, ಪ್ರತಿಯೊಂದು ಪಾತ್ರಕ್ಕೂ ನಾನೇನು ಕಲ್ಪನೆ ಮಾಡ್ಕೊಂಡಿದ್ನೋ ಆ ಎಲ್ಲ ಕಲಾವಿದರುಗಳು ನನ್ನ ಕಾಲಾವಕಾಶಕ್ಕೆ ತಕ್ಕ ಹಾಗೆ ನನಗೆ ಸಿಕ್ಕರು. ಅದು ನನ್ನ ಅದೃಷ್ಟ ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ಸಲ ಏನಾಗುತ್ತೆ, ನಾವು ಏನೋ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀವಿ, ಈ ಕಲಾವಿದರು ಮಾಡಿದ್ರೆ ಚಂದ ಅನ್ಕೊತೀವಿ. ಕಾಲಾವಕಾಶ ಸಿಗದೆ ಅಥವಾ ಬ್ಯುಸಿ ಶೆಡ್ಯೂಲಲ್ಲೋ ಅಥವಾ ಬೇರೆ ಬೇರೆ ಕಾರಣಕ್ಕೋ ಅವರು ಆ ಪಾತ್ರಕ್ಕೆ ಸಿಗಲ್ಲ, ಆಯ್ಕೆ ಆಗಲ್ಲ.
ಆ ರೀತಿ ನನಗೆ ಎಳ್ಳಷ್ಟು ಯಾವ ಪಾತ್ರಕ್ಕೂ ಆಗಲಿಲ್ಲ. ನಾನು ಏನು ಕನ್ಸ್ಕೊಂಡಿದ್ನ ಆ ಎಲ್ಲ ಪಾತ್ರಗಳು ಪಾತ್ರಧಾರಿಗಳು ಆ ಕಥೆನಲ್ಲಿ ಅವರೆಲ್ಲ ಫುಲ್ಫಿಲ್ ಮಾಡಿದ್ದಾರೆ. ಅದು ತುಂಬ ಖುಷಿ ವಿಚಾರ. ಸೊ ಹಾಗಾಗಿ ನನಗೆ ಕಾಮಿಡಿ ಎನ್ಹಾನ್ಸ್ ಆಗುವಂಥದ್ದು ಅಥವಾ ಇಡೀ ಸಿನಿಮಾನ ಹೊಟ್ಟೆ ಹುಣ್ಣಾಗುವಷ್ಟು ನಗುವಂಥ ಒಂದು ಕಾರ್ಯಕ್ಕೆ ಅವರೆಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳಬಲ್ಲೆ. ಸರ್ ನಂತರ ಈ ಸಿನಿಮಾದಲ್ಲಿ ಹೊಸಬರ ಜೊತೆಗೆ ನಮ್ಮ ಹಿರಿಯ ಕಲಾವಿದರು ಕೂಡ ಇದ್ದಾರೆ, ಜೊತೆಗೆ ಸಾಧು ಕೋಕಿಲ ಸರ್ ಜೊತೆಗೆ ಮ್ಯೂಸಿಕ್ ಬಂತಂದಾಗ ನಮ್ಮ ಇವರು ನಾಗೇಂದ್ರ ಪ್ರಸಾದ್ ಸರ್ ಇದ್ದಾರೆ. ಸೊ ಕಾಮಿಡಿ ಜೊತೆಗೆ ಮ್ಯೂಸಿಕ್ ಕೂಡ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಹಾಡುಗಳೆಲ್ಲ ಯಾವ ರೀತಿ ಬಂದಿದೆ ಸರ್? ಇಲ್ಲ, ಸಾಹಿತ್ಯ ಮತ್ತು ಸಂಗೀತ ಕವಿರತ್ನ ನಾಗೇಂದ್ರ ಪ್ರಸಾದ್ ಅವರೇ. ಎಸ್ಪೆಷಲಿ ಏನಾಗುತ್ತೆ, ಒಂದು ಹಾಡಿದೆಯೋ 10 ಹಾಡಿದೆಯೋ ಅನ್ನೋದು ಮುಖ್ಯ ಆಗಲ್ಲ. ಆ ಇರೋ ಒಂದು ಹಾಡು ಕೂಡ ತುಂಬ ಅದ್ಭುತವಾಗಿ ಮೂಡಿ ಬರಬೇಕು ಅನ್ನೋದೇ ನಿರ್ದೇಶಕರ ಕಲ್ಪನೆ. ಚಿತ್ರದಲ್ಲಿ 3 ಹಾಡುಗಳಿದ್ದಾವೆ, 3 ಅದ್ಭುತವಾಗಿ ಮೂಡಿ ಬಂದಿದೆ. ಸಾಹಿತ್ಯ ನಾಗೇಂದ್ರ ಪ್ರಸಾದ್ ಅವರು ಒಂದು ಹಾಡು ಬರೆದಿದ್ದಾರೆ. ರಾಜು ಎಂ ಬಿ ಅಂತ ಹೇಳಿ ಹೊಸ ಸಾಹಿತಿಗಳು, ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಈ ವೇದಿಕೆ ಮೂಲಕ. ಹಾಗೆ ದೊಡ್ಡ ಬಸವ ಅಂತ ಹೇಳಿ ಅವರು ಹೊಸ ಸಾಹಿತಿಗಳು, ಅವ್ರಿಗೂ ಒಂದು ವೇದಿಕೆ ಸಿಕ್ಕಿದೆ ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಳ್ಳೋದಕ್ಕೆ. ಹೀಗೆ ಸಾಹಿತ್ಯದಲ್ಲಿ ತುಂಬ ಅದ್ಭುತವಾಗಿ ಪಳಗಿರುವಂಥ ಸಾಕಷ್ಟು ಸಾವಿರಾರು ಹಿಟ್ ಹಾಡುಗಳು ಕೊಟ್ಟಂಥ ನಾಗೇಂದ್ರ ಪ್ರಸಾದ್ ಅವರು ಸಂಗೀತ ಮಾಡಿದ್ದಾರೆ. ಈ ಎಲ್ಲ ಹೊಸ ಸಾಹಿತಿಗಳು ಕೂಡ ಕೈ ಜೋಡಿಸಿದ್ದಾರೆ. ಸೊ ಅದ್ಭುತವಾಗಿ ಮೂಡಿ ಬಂದಿದೆ. ಅದೆಲ್ಲ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಕೇಳ್ಕೊತೀನಿ. ಈಗ ಆಲ್ರೆಡಿ ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ, ಸುಮ್ಮನೆ ಸುಮ್ಮನೆ ಅಂತ ಹೇಳಿ. ಒಂದು ಡ್ಯೂಯೆಟ್ ಸಾಂಗು ಗೌರವ್ ಶೆಟ್ಟಿ ಮತ್ತು ಶ್ವೇತಾ ಅವರು ಅಭಿನಯಿಸಿರುವಂಥದ್ದು. ತುಂಬ ಅದ್ಭುತವಾದ ಯಶಸ್ಸು, ತುಂಬ ಒಳ್ಳೆ ಪ್ರತಿಕ್ರಿಯೆ ಬರ್ತಿದೆ. ಅದು ಖುಷಿ ಆಗುತ್ತೆ. ಒಂದು ಪ್ರಯತ್ನಕ್ಕೆ ಒಂದು ಬೆಂತಟ್ಟುವಂಥ ಒಂದು ಪ್ರೋತ್ಸಾಹ ಸಿಕ್ಕಾಗ ಖುಷಿ ಆಗುತ್ತೆ ಅದು. ಸರ್, ನಾವು ಈ ಸಿನಿಮಾದ ಟ್ರೈಲರ್ ಬಂದಾಗ ಒಂದಷ್ಟು ರೆಸ್ಪಾನ್ಸ್ ಕೇಳಿದ್ವಿ. ಎಲ್ಲರ ಬಾಯಲ್ಲೂ ಬರ್ತಾ ಇರೋದು ಅಂತಂದರೆ ತುಂಬ ಚೆನ್ನಾಗಿದೆ, ಸಿನಿಮಾಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ ಅನ್ನೋ ರೀತಿಯಲ್ಲೇ ಬರ್ತಾ ಇರುವಂಥದ್ದು. ಜೊತೆಗೆ ಈ ಸಿನಿಮಾ ತಾಂತ್ರಿಕವಾಗಿ ಎಷ್ಟು ಗಟ್ಟಿಯಾಗಿದೆ ಸರ್? ಎಸ್ಪೆಷಲಿ ಈ ಕತೆ ಕಂಪ್ಲೀಟ್ ಜರ್ನಿ ಒಂದು ದಿನದಲ್ಲಿ ನಡೆಯುವಂಥ ಒಂದು ಕತೆ. ಟೆಕ್ನಿಕಲಿ ಏನಾಗುತ್ತೆ, ಕೆಲವು ಕಲಾವಿದರು ತುಂಬ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಮಗೆ ನಮ್ಮ ಕಾಲಾವಕಾಶಕ್ಕೆ ನಮ್ಮ ಶೆಡ್ಯೂಲಿಗೆ ತಕ್ಕ ಹಾಗೆ ಕಂಟಿನ್ಯೂಸ್ ಆಗಿ ಅವ್ರದ್ದು ಡೇಟ್ಸು ಸಿಗಲ್ಲ. ಬೇರೆ ಬೇರೆ ಸಿನಿಮಾಗಳಲ್ಲಿ ಬುಕ್ ಆಗಿರ್ತಾರೆ ಆಲ್ರೆಡಿ. ಅವ್ರಿಗೋಸ್ಕರ ನಾವು ವೆಯ್ಟ್ ಮಾಡಿ ನಾವು ಕೆಲವು ಪೋರ್ಷನ್ಸ್ನ ಶೂಟ್ ಮಾಡಬೇಕಾಗತ್ತೆ. ಹಾಗೆ ಗಿಲ್ಲಿ ನಟ ಅವರು ಕೂಡ ಸಾಕಷ್ಟು ಬ್ಯುಸಿ ಶೆಡ್ಯೂಲ್ಗಳಲ್ಲಿ ನಮಗೆ ಡೇಟ್ಸ್ಗಳನ್ನ ಪ್ರೊವೈಡ್ ಮಾಡ್ತಿದ್ರು. ಸೊ ಈ ರೀತಿ ಏನಾಗುತ್ತೆ, ಒಂದು ದಿನದಲ್ಲಿ ನಡೆಯೋ ಕತೆ ವ್ಯಕ್ತಿ ಬದಲಾಗಬಾರ್ದು. ವ್ಯಕ್ತಿ ಹೇರ್ ಸ್ಟೈಲು, ವ್ಯಕ್ತಿಯ ಉಡುಪು, ವಸ್ತ್ರ ಪ್ರತಿಯೊಂದು ಕೂಡ ಅದೇ ರೀತಿ ಇರಬೇಕು. ಇಡೀ ಸಿನಿಮಾ ಒಂದು ಫ್ರೇಮಲ್ಲೂ ಎಲ್ಲೂ ಚೇಂಜ್ ಆಗಬಾರ್ದು. ಅದೆಲ್ಲ ತುಂಬ ಚಾಲೆಂಜಿಂಗ್ ಜಾಬು. ಅದಷ್ಟನ್ನು ನಿಭಾಯಿಸಿ ಪ್ರತಿಯೊಂದನ್ನು ಕೂಡ 100% ಪರ್ಫೆಕ್ಷನ್ ಸಿಗೋ ಥರ ಮಾಡಿದಂಥ ಒಂದು ಸಿನಿಮಾ. ಆಮೇಲೆ ಶೂಟ್ ಮಾಡುವಂಥ ಪ್ರೊಸೆಸಲ್ಲೂ ಕೂಡ ಬೆಳಗಾವಿಯಿಂದ ಬೆಂಗಳೂರವರೆಗೂ ಕೂಡ ಸಾಕಷ್ಟು ಪ್ರಾಂತ್ಯಗಳು, ಜಿಲ್ಲೆಗಳನ್ನ ದಾಟಿ ಶೂಟ್ ಮಾಡ್ತಾ ಇರ್ತೀವಿ. ಕೆಲವು ಕಡೆ ಮಳೆ ಇರುತ್ತೆ, ಕೆಲವು ಕಡೆ ಬಿಸಿಲಿರುತ್ತೆ. ಆ ನೇಚರ್ನ, ವೆದರ್ನ ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಎಷ್ಟೋ ಸಲ ರೆಡ್ ಅಲರ್ಟ್ ಬಂದ್ಬಿಟ್ಟಿತ್ತು ಆಲ್ ಆಫ್ ದ ಸಡನ್ನು, ಸಿಕ್ಕಾಪಟ್ಟೆ ಮಳೆ. ಆ ಮಳೆನಲ್ಲೂ ಕೂಡ ಬೇರೆ ಬೇರೆ ಪ್ಲ್ಯಾನ್ ಮಾಡಿಕೊಂಡು ಎಲ್ಲೂ ಕೂಡ ಟೈಮ್ ವೇಸ್ಟ್ ಆಗದೆ ಇರೋ ಹಾಗೆ, ಕಲಾವಿದ್ರ ಕಾಲ್ಶೀಟು ವೇಸ್ಟ್ ಆಗದೆ ಇರೋ ಹಾಗೆ ಸಾಕಷ್ಟು ಪ್ಲ್ಯಾನ್ ಮಾಡಿಕೊಂಡು ನಾವು ಶೂಟ್ ಮಾಡಿದ್ದೀವಿ. ಸೊ ಅದೊಂಥರ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಸರ್, ಮೊನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ತಾ ಇದ್ರಿ, ಈ ಸಿನಿಮಾ ಈಗಾಗಲೇ OTT ಅವ್ರು ಕೇಳಿದ್ದಾರೆ, ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಕೂಡ ಸಿನಿಮಾ ಆಗ್ತಾ ಇದೆ. ಸೊ ಗಿಲ್ಲಿ ಅವರು ಒನ್ ಆಫ್ ದಿ ರೀಸನ್ ಅಂತ. ಸರ್, ಇದು ನಿಜನಾ ಸರ್? ಅಲ್ಲ, 100% ನಿಜ ಅದು. ಯಾಕೆಂದರೆ ಜನರಿಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಬಿಗ್ ಬಾಸಲ್ಲಿ ಈಗ ಆಲ್ರೆಡಿ ಇಡೀ ಕನ್ನಡಿಗರ ಜನಮನ ಗೆದ್ದಂಥ, ಕನ್ನಡಿಗರ ಮನೆಮಗ ಆದಂಥ ಗಿಲ್ಲಿ ನಟ ಅವರು ನಾವು ಸಿನಿಮಾ ಶೂಟ್ ಮಾಡಬೇಕಾದ್ರೆ ಅವ್ರಿಗೆ ಬಿಗ್ ಬಾಸಲ್ಲಿ ಸಿಕ್ಕಿರೋಂಥ ಅವಕಾಶ, ನಮ್ಮ ಶೂಟಿಂಗ್ ಎಲ್ಲ ಮುಗಿಸಿ, ನಮ್ಮ ಡಬ್ಬಿಂಗ್ ಕೂಡ ಮುಗಿಸಿ, ಪ್ರತಿ ಹಂತದಲ್ಲೂ ಎಲ್ಲ ಕೆಲಸ ಅವ್ರ ಜವಾಬ್ದಾರಿನ ಮುಗಿಸಿ ಆಮೇಲೆ ಅವರು ಬಿಗ್ ಬಾಸ್ ಸ್ಪರ್ಧೆಗೆ ಹೋದರು. ಅವ್ರು ಹೋದ ನಂತರ ನಮ್ಮ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳೇನಿತ್ತು, ಬೇರೆ ರೆಕಾರ್ಡಿಂಗು, VFX ಪ್ರತಿಯೊಂದು ಹಂತದಲ್ಲಿ ಈ 3-4 ತಿಂಗಳು ನಾವು ಅದನ್ನು ವರ್ಕ್ ಮಾಡಿದ್ವಿ. ಅವರು ಗೆದ್ದು ಹೊರಗಡೆ ಬರೋಷ್ಟರೊಳಗೆ ಇಡೀ ಚಿತ್ರಣ ಬದಲಾಗಿತ್ತು. ಸೊ ನಾವು ಆಯ್ಕೆ ಮಾಡ್ಕೊಂಡಾಗ ಅವರೇ ಎಲ್ಲೋ ಒಂದು ಕಡೆ ಹೇಳಿದಾಗೆ, ನಾವು ಸೆಮಿ ಸೆಲೆಬ್ರಿಟಿ ಅಂತ ಹೇಳ್ತಿರ್ತಾರೆ ಕಾಮಿಡಿಯಾಗಿ. ಸೊ ಹೊರಗಡೆ ಬರೋಷ್ಟರೊಳಗೆ ಅವರು VIP ಆಗಿದ್ರು, ಮೇನ್ ಸೆಲೆಬ್ರಿಟಿ ಆಗಿದ್ರು, ಸ್ಟಾರ್ ಆಗಿದ್ರು. ಅದು ನಮಗೆ ತುಂಬ ಖುಷಿ, ತುಂಬ ಹೆಮ್ಮೆ ಪಡುವಂಥ ವಿಚಾರ. ಸೊ ಅವರು ನಮ್ಮ ಸಿನಿಮಾದ ಮುಖ್ಯ ಒಂದು ಬೆನ್ನೆಲುಬು, ಕೇಂದ್ರ ಬಿಂದು ಆಗಿರೋದು ನಮಗೆ ತುಂಬ ಹೆಮ್ಮೆ. ಅದರಿಂದ ಆಬ್ವಿಯಸ್ಲಿ ರಿಫ್ಲೆಕ್ಷನ್ ಬಿದ್ದೇ ಬೀಳುತ್ತಲ್ವ. ಸೊ ವ್ಯವಹಾರದ ರೀತಿಲಾಗ್ಬೋದು, ಕಮರ್ಷಿಯಲ್ ದೃಷ್ಟಿಲಾಗ್ಬೋದು, ಒಂದು ಚಿತ್ರದ ಪ್ರಾಡಕ್ಟ್ ವ್ಯಾಲ್ಯೂ ಮಾರ್ಕೆಟಲ್ಲಿ ಅದರ ಜನ್ರೇಟ್ ಆಗುವಂಥ ರೀತಿ, ಮಾತುಕತೆ, ಕ್ರೇಜು ಪ್ರತಿಯೊಂದು ಕೂಡ ಅಂಶ ಗಣನೆಗೆ ತಗೊಂಡೇ ವ್ಯವಹಾರಕ್ಕೆ ಇಳಿತಾರೆ ಬಿಸ್ನೆಸ್ ಮಾಡೋಂಥವ್ರು. ಅದೇ ರೀತಿ ಸಾಕಷ್ಟು ಬೇರೆ ಬೇರೆ ಕಡೆಯಿಂದ ಒತ್ತಡ ಬರ್ತಿದೆ ನಮಗೆ. ಅದರ ರೈಟ್ಸ್ಗಳು, ಹಕ್ಕು ಮತ್ತು OTT ಪ್ರತಿಯೊಂದು ಕೂಡ ಅದರದ್ದು ಮಾತುಕತೆ ನಡೀತಾ ಇದ್ದಾವೆ. ಸದ್ಯದಲ್ಲೇ ಅದರದ್ದು ಕೂಡ ಡೀಟೇಲ್ಸ್ ನಾನು ಹೇಳ್ತೀನಿ.
ಸರ್, ಈಗ ಫೈನಲಿ ಸಿನಿಮಾ 27ನೇ ತಾರೀಕು ಬಿಡುಗಡೆಗೆ ರಿಲೀಸ್ ಇದೆ. ನಮ್ಮ ಕನ್ನಡದ ಜನತೆಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸೊ ಚಿತ್ರಮಂದಿರದಲ್ಲಿ ಒಂದು ಚಿತ್ರ ನೋಡೋಂಥ ಮಜಾ ಬೇರೆ, ಮನೇಲಿ ಕೂತು ಒಂದು OTT TV ಅಂತ ಹಾಕ್ಕೊಂಡು ನೋಡೋಂಥ ಮಜಾ ಬೇರೆ. ಚಿತ್ರಮಂದಿರದಲ್ಲಿ ಸಾವಿರಾರು ಜನರ ಮಧ್ಯೆ ಆ ಒಂದು ಭಾವನೆಗಳೇನಿರ್ತವೆ, ಕಾಮಿಡಿ ಆಗ್ಬೋದು, ನಗು ಆಗ್ಬೋದು, ಆ್ಯಕ್ಷನ್ ಆಗ್ಬೋದು, ದೃಶ್ಯಗಳಾಗ್ಬೋದು, ಅದ್ಭುತವಾದಂಥ ರಮಣೀಯ ಪ್ರಾಂತ್ಯಗಳಾಗ್ಬೋದು, ಪ್ರತಿಯೊಂದನ್ನು ಕೂಡ ಚಿತ್ರಮಂದಿರದಲ್ಲಿ ಬೆಳ್ಳಿ ಪರದಲ್ಲಿ ನೋಡೋಂಥ ಮಜಾ ಬೇರೆ. ಸೊ ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಫೆಬ್ರವರಿ 27ನೇ ತಾರೀಕು ನಮ್ಮ ಸಿನಿಮಾ ಸೂಪರ್ ಹಿಟ್ ರಿಲೀಸ್ ಆಗ್ತಿದೆ. ಈ ಸಿನಿಮಾ ಬರೀ ಟೈಟ್ಲಲ್ಲಿ ಅಷ್ಟೇ ಸೂಪರ್ ಹಿಟ್ ಆಗೋದಲ್ಲ, ನಿಮ್ಮ ಶಿಳ್ಳೆ ಮತ್ತು ಚಪ್ಪಾಳೆ ನಮಗೆ ಬೇಕು. ಆ ನಿಮ್ಮ ಶಿಳ್ಳೆ ಮತ್ತು ಚಪ್ಪಾಳೆ ಮೂಲಕನೇ ಒಂದು ಸಿನಿಮಾ ಹಿಟ್ಟು ಸೂಪರ್ ಹಿಟ್ಟು ಆಗುವಂಥದ್ದು. ಅದೆಲ್ಲವನ್ನು ನಾವು ವಿನಂತಿಯಿಂದ ಕೇಳ್ಕೊಳ್ತಾ ಈ ಸಿನಿಮಾನು ಕೂಡ ಸೂಪರ್ ಹಿಟ್ ಮಾಡಿ ಚಿತ್ರಮಂದಿರಕ್ಕೆ ಬಂದು 27ನೇ ತಾರೀಕು ಫೆಬ್ರವರಿ ಸೂಪರ್ ಹಿಟ್ ಸಿನಿಮಾ ನೋಡಿ. ಕರ್ನಾಟಕ ರಾಜ್ಯಾದ್ಯಂತ ಸಾಕಷ್ಟು ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಈ ನಮ್ಮ ತಂಡನ ಬೆಂಬಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ವಾ, ಇದು ಸೂಪರ್ ಹಿಟ್ ಸಿನಿಮಾದ ನಿರ್ದೇಶಕರಾದಂತಹ ವಿಜಯಾನಂದ ಸರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.